ಅಸ್ಸಲಾಮಲೈಕುಮ್. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ಅಲ್ಹಮ್ದುಲಿಲ್ಲ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಅವ್ರು ಚೆನ್ನಾಗಿರಿ, ಖುಷಿಯಾಗಿರಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾನಿವತ್ತು ಮಾಡ್ತಾಯಿದ್ದೀನಿ ಪೂರಿ ಮತ್ತು ಖೀರ್, ಈದ್ ಮಿಲಾದ್ ಸ್ಪೆಷಲಾಗಿ ನನ್ನ ಸ್ಟೈಲಲ್ಲಿ ಸಿಂಪಲಾಗಿ. ನನ್ನ ಎಲ್ಲ ಡಿಶ್ ನಿಮಗೆ ಸಿಂಪಲಾಗಿ ಇರುತ್ತೆ, ತುಂಬ ಇಂಗ್ರೀಡಿಯೆಂಟ್ ಹಾಕಿ ನಾನು ಮಾಡ್ತಾ ಇಲ್ಲ. ಟೇಸ್ಟೂ ಅಷ್ಟೇ ಇರುತ್ತೆ. ಒಂದು ಸರ್ತಿ ಮಾಡಿ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಳಿ. ಒಂದೆರಡು ಚಮಚದಷ್ಟು ತುಪ್ಪ ಹಾಕಿದ್ದೇನೆ, ಮತ್ತು ಅದಕ್ಕೆ ಒಂದು ತೆಂಗಿನಕಾಯಿ ಹಾಕಿದ್ದೇನೆ. ನೀವು ಅದು ಅಂತ ಹೇಳೋದು ಒಣಗಿದ್ದು ತೆಂಗಿನಕಾಯಿ ಹಾಕಿದ್ರೂ ಹಾಕ್ಬೋದು, ಇಲ್ಲಾದರೆ ಇದು ಅಂತ ಹೇಳೋದು ಹಸಿನೂ ಹಾಕಿದ್ರೂ ಹಾಕ್ಬೋದು. ನಾನು ಅದಕ್ಕೆ ಸ್ವಲ್ಪ ಎಳ್ಳು ಹಾಕಿದ್ದೇನೆ. ಎಳ್ಳು ಇಲ್ಲಾದರೆ ಕಸ್ಕಸ್ ಹಾಕ್ಬೋದು. ನಾನು ಹಾಕಿದ್ದೇನೆ ಎಳ್ಳು, ಬಿಳಿ ಎಳ್ಳು. ಕಸ್ಕಸನ್ನು ಹಾಕ್ಬೋದು. ನಿಮಗೆ ಬಿಟ್ಟದ್ದು, ಇಲ್ಲಾದರೆ ಎರಡೂ ಹಾಕ್ಬೋದು. ನಾನು ಕಸ್ಕಸ್ ಹಾಕಲಿಲ್ಲ. ಮತ್ತು 1-2 ಚಮಚದಷ್ಟು ಸಕ್ಕರೆ ಹಾಕಿದ್ದೇನೆ. ಸಕ್ಕರೆ ಬೇಕಾದಷ್ಟು ಹಾಕಿ, ನಾನು ಅದೇ ಪಾತ್ರೆಗೆ ಸ್ವಲ್ಪ ರವೆ, ಸೋಜಿ, ಚಿಕ್ಕ ಚಿಕ್ಕ ರವೆ ಇರ್ತದೆ, ಅದು ಸ್ವಲ್ಪ ಒಳ್ಳೆ ಫ್ರೈ ಮಾಡಬೇಕು. ತುಂಬ ಒಳ್ಳೆ ಫ್ರೈ ಮಾಡಿ ಸ್ಲೋ ಗ್ಯಾಸಲ್ಲಿ. ಮತ್ತು ನಾನೀಗ ತೆಂಗಿನಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿ ಇಟ್ಟಿದ್ದೆಲ್ಲ ಪ್ಲೇಟಲ್ಲಿ, ಅದನ್ನು ಅದಕ್ಕೆ ಹಾಕಿ ಒಳ್ಳೆ ಬಿಸಿ ಮಾಡಿ, ಅದ್ರ ಮೇಲೆ ಬೀಜ ಮತ್ತು ಬಾದಾಮು ಸ್ವಲ್ಪ ಗುದ್ದಿ ಮತ್ತು ಅದಕ್ಕೆ ಮಿಕ್ಸ್ ಮಾಡಿ, ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಒಟ್ಟಿಗೆ ಗುದ್ದಿ ಅದಕ್ಕೆ ಮಿಕ್ಸ್ ಮಾಡಿ, ಅದು ರೆಡಿ ಆಯಿತು. ಈಗ ನಾನು ಮಾಡ್ತಾಯಿದ್ದೇನೆ ಮೈದಾ ಹಿಟ್ಟು. ನಾನು 12-13 ಪೂರಿಯಷ್ಟು ಮಾಡ್ತಾ ಇರೋದು. ಅದಕ್ಕೆ 1/4 kg ಮೈದಾ ಹಿಟ್ಟು ತಗೊಂಡಿದ್ದೇನೆ. ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ. 1 ದೊಡ್ಡ ಚಮಚದಷ್ಟು ತುಪ್ಪ, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ಹಾಲಲ್ಲಿ ಬೇಕಾದ್ರೂ ಹಿಟ್ಟನ್ನು ಕಲಿಸ್ಬೋದು, ಬಟ್ ನಾನು ಹಾಲಲ್ಲಿ ಮಾಡ್ತಾ ಇಲ್ಲ, ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಯಾಕಂದರೆ ಇಲ್ಲಿ ಈದ್ ಮಿಲಾದಲ್ಲ, ನಮ್ಮ ಹತ್ತಿರ ಶಾಪೆಲ್ಲ ಬಂದಾಗಿದೆ. ಹಾಗೆ ಹಾಲು ತಗೊಂಡು ನನ್ನ ಮಕ್ಕಳೂ ಇರಲಿಲ್ಲ. ಟೇಸ್ಟ್ ಒಂದೇ ಆಗೋದು, ಬಟ್ ನಾವು ನೀರಲ್ಲಿ ಹಾಕಿದರೆ ತುಂಬ ದಿವಸ ಇಡ್ಬೋದು. ಹಾಲಲ್ಲೇ ಹಾಕಿದರೆ ತುಂಬ ದಿವಸ ಇಡಲಿಕ್ಕೆ ಆಗೋದಿಲ್ಲ. ಈ ಥರ ಬಂದ್ ಮಾಡಿ ಇಡಿ, ಆಯಿತು. ಮತ್ತು ನಾನು ಖೀರು ಮಾಡ್ತಾಯಿದ್ದೇನೆ. 1/2 ಲೀಟರಿದ್ದು ಅಕ್ಕಿದ್ದು ಖೀರು ಮಾಡ್ತಾಯಿದ್ದೇನೆ. ಇದನ್ನು ಅರ್ಧ ಗಂಟೆ ಫಸ್ಟು ನಾನು ನೆನೆಸಿಟ್ಟಿದ್ದೆ. ವೈಟ್ ರೈಸ್, ನಾವು ಜೀರಾ ರೈಸ್ ಮಾಡ್ತೇವಲ್ಲ, ಹಾಕಿ ಅರ್ಧ ಗಂಟೆ ಫಸ್ಟ್ ನೆನೆಸಿಟ್ಟಿದ್ದೆ. ಹಾಲು ಬಿಸಿ ಆಗ್ತಾ ಬರುವಾಗ ಇದನ್ನು ಅಕ್ಕಿ ಹಾಕಿ ಬೇಯಿಸಲಿಕ್ಕೆ. ಮತ್ತು ನಾನು ತುಂಬ ದಪ್ಪ ಮಾಡ್ತಾಯಿಲ್ಲ, ಸ್ವಲ್ಪ ತೆಳು ಮಾಡ್ತಾಯಿದ್ದೇನೆ. ಮತ್ತು 3 ಚಮಚದಷ್ಟು ಸಕ್ಕರೆ ಹಾಕಿದ್ದೇನೆ, ಮತ್ತು 1 ಏಲಕ್ಕಿ ಹಾಕ್ತೇನೆ. ತುಂಬ ಒಳ್ಳೆ ಮಿಕ್ಸ್ ಮಾಡಿ. ನಾನು ಮಾಡ್ತಾಯಿರೋದು 1/2 ಲೀಟರ್ ಹಾಲು. ನಾನು ತುಂಬ ದಪ್ಪ ಮಾಡ್ತಾಯಿಲ್ಲ. ಮತ್ತು ಸ್ವಲ್ಪ ಕೇಸರ್ ಹಾಕ್ತಾಯಿದ್ದೇನೆ, ಅದು ಆಪ್ಷನಲ್, ಬಟ್ ಹಾಕಿದರೆ ಹಾಕ್ಬೋದು, ಇಲ್ಲಾದರೆ ಇಲ್ಲ, ಪರವಾಗಿಲ್ಲ. ಸ್ವಲ್ಪ ಟೇಸ್ಟ್ ಆಗುತ್ತೆ, ಸ್ವಲ್ಪ ಕಲರ್ ಬರುತ್ತೆ ಅಂತ ಅಷ್ಟೇ. ಮತ್ತು ಕಲರೆಲ್ಲ ಹಾಕೋದೆಲ್ಲ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ನನ್ನ ಸಿಸ್ಟರ್ ಹಸ್ಬೆಂಡ್ಗೆ ಸ್ವಲ್ಪನೂ ಇಷ್ಟ ಅಲ್ಲ ಕಲರೆಲ್ಲ ಹಾಕೋದು. ಶೇಕ್ ಅಂತ ಅವನಿಗೆ ಸ್ವಲ್ಪನೂ ಇಷ್ಟ ಅಲ್ಲ ಕಲರೆಲ್ಲ. ಮತ್ತು ಅದಕ್ಕೆ ನಾನು ಮತ್ತೊಂದು ಸ್ವಲ್ಪ ಚಿಕ್ಕ ಪಾತ್ರೆ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ತುಪ್ಪ, ಅದಕ್ಕೆ ಬೀಜ, ಬಾದಾಮಿ ಎಲ್ಲ ಹಾಕಿದ್ದೇನೆ. ಇದನ್ನು ಅದು ಹಾಲಿಗೆ ಮಿಕ್ಸ್ ಮಾಡಿ ತುಂಬ ಒಳ್ಳೆ ಬೇಯಿಸ್ತಾ ಇರಿ. ತುಂಬ ಒಳ್ಳೆ ಬೇಯಬೇಕು. ಅದು ಅಕ್ಕಿ ತುಂಬ ಬೆಂದು ರೈಸ್ ಎಲ್ಲ ಬೇಯಬೇಕು. ರೈಸ್ ಥರ ಆಗುತ್ತೆ. ರೈಸ್ಗಿಂತ ಜಾಸ್ತಿನೇ ಬೇಯಬೇಕು. ಬೆಂದಾದಮೇಲೆ ಸ್ವಲ್ಪ ಚಪ್ಪಾದ್ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ. ಬಟ್ ಜಾಸ್ತಿ ದಪ್ಪ ಏನೂ ಇಲ್ಲ, ಮೀಡಿಯಮ್ ದಪ್ಪ ಆಗುತ್ತೆ. ಬಟ್ ನಿಮಗೆ ಜಾಸ್ತಿ ದಪ್ಪ ಬೇಕಾದರೆ ಸ್ವಲ್ಪ ಅಕ್ಕಿ ಜಾಸ್ತಿ ನೆನೆಸಿಡಿ. ಯಾಕಂದರೆ ನಮ್ಮ ಮನೆಯವರಿಗೆ ದಪ್ಪ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ದಪ್ಪ ಮಾಡಲಿಲ್ಲ. ಅದೇ ಥರ ನೋಡಿ, ಅಕ್ಕಿ ಎಲ್ಲ ಹಿಟ್ಟು ಎಲ್ಲ ಕಲಸಿಟ್ಟಿದ್ದೇನೆ ಅಲ್ವಾ, ಅದು 1-1/2 ಗಂಟೆ ಆಯಿತು. ನಿಮಗೆ ಜಾಸ್ತಿ ಟೈಮ್ ಇದ್ದರೆ ಜಾಸ್ತಿ ಹೊತ್ತು ಇಡ್ಬೋದು. ನಮ್ಮ ಮನೆಯಲ್ಲಿ ಇವತ್ತು ಈದ್ ಮಿಲಾದ್, ಅದಕ್ಕೆ ಸ್ವಲ್ಪ ಬ್ಯುಸಿ, ಅದಕ್ಕೆ ನಾನು ಬೇಗ ಮಾಡ್ತಾ ಇದ್ದೀನಿ. ಮತ್ತು ಬೆಳಗ್ಗೆ ನನ್ನ ಮಗುವಿದೆ ಕೆಲಸ ಇರುತ್ತೆ, ಸ್ನಾನ ಮಾಡಿಸೋದೆಲ್ಲ, ಅದರ ಮಧ್ಯದಲ್ಲಿ ನಾನು ಇದು ಮಾಡ್ತಾ ಇದ್ದೇನೆ. ಮತ್ತು ನಾಳೆ ನಾವು ಹೋಗ್ತಾ ಇದ್ದೀವಿ ಮದುವೆಗೆ ಬಿಜಾಪುರ, ಅದು ರೆಡಿ ಎಲ್ಲ ಮಾಡಲಿಕ್ಕಿತ್ತು. ನೋಡಿ, ಇದೇ ಥರ ಅದು ಈಗ ರೆಡಿಮೇಡ್ ಬರ್ತದಲ್ವ, ಅದು ಪ್ಲಾಸ್ಟಿಕ್, ಇದು ನಾನು ಮೀಶೋವಲ್ಲಿ ತಗೊಂಡು ಬಂದಿದ್ದು. ಅದರ ಲಿಂಕ್ ನಾನು ಬೇಕಾದರೆ ನಿಮಗೆ ಹಾಕ್ತೇನೆ. ಈ ಥರ ಅದು ನಾವು ಮಾಡಿ ಹಿಟ್ಟು ತೆಂಗಿನ ತುರಿದು ಅದರ ಒಳಗೆ ಹಿಟ್ಟು ಬಂದ್ ಮಾಡಬೇಕು.
ಸೊ ಇದು ನಾವೆಲ್ಲ ನಮ್ಮ ಮನೆಯಲ್ಲಿ ಮಾಡೋದಿಲ್ಲ ಜಾಸ್ತಿ. ನನಗೆ ಒಬ್ಬರು ಕಮೆಂಟ್ ಮಾಡಿದರು, ನೇಪಾಳದವರೇ ಏನೋ, ಅವರು ಹೇಳಿದರು ಈದ್ ಮಿಲಾದ್ ಬರ್ತಾ ಇದೆ, ನಮಗೆ ಪೂರಿ ಮತ್ತು ಖೀರ್ ತೋರಿಸಿ ಅಂತ. ಅವರು ನನಗೆ ಒಂದು 20 ಡೇಸ್ ಫಸ್ಟು ಮೆಸೇಜ್ ಹಾಕಿದರು. ಅವರ ಹೆಸರು ತುಂಬ ಕಷ್ಟ ಇದೆ. ಸೊ ಅವರು ಹೇಳಿದರು, ನಾನು ಅವ್ರಿಗೋಸ್ಕರ ಈಗ ಮಾಡ್ತಾ ಇದ್ದೇನೆ ನೋಡಿ, ಈ ಥರ ಬರುತ್ತೆ. ಮತ್ತು ಕೈಯಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತೇನೆ. ನಮ್ಮ ಮನೆಯಲ್ಲಿ ಇದು ಮಾಡೋದಿಲ್ಲ, ಬಟ್ ನನಗೆ ಕೈಯಲ್ಲಿ ಅದು ಡಿಸೈನ್ ಮಾಡಲಿಕ್ಕೆ ಸರಿ ಗೊತ್ತಿಲ್ಲ, ಆದ್ರೂ ಜಸ್ಟ್ ನಿಮಗೆ ತೋರಿಸ್ತೇನೆ. ಅದು ಇಲ್ಲಾಂದರೆ ಈ ಥರ ಫೋಲ್ಡ್ ಮಾಡ್ಬೋದಂತ ಹೇಳ್ತಾರೆ ತುಂಬ ಜನ. ಆ ಥರ ಮಾಡಿ 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 ಮತ್ತು ಅಭ್ಯಾಸ ಆಗುತ್ತೆ ಮತ್ತು ಒಳ್ಳೆ ಡಿಸೈನ್ ಬರುತ್ತೆ ಅಂತ. ನಾನು ಎಷ್ಟು ಮಾಡಿದ್ದೀನಿ, ನಾನು ಮಾಡಿದ್ದು ಅವರು, ಯಾಕಂದರೆ ನಮ್ಮ ಮನೆಯಲ್ಲಿ ಇದು ಯಾರಿಗೂ ಅಷ್ಟು ಇಷ್ಟ ಅಲ್ಲ. ಸೊ ಅದು ನಮ್ಮ ಈದ್ ಮಿಲಾದಿಗೆ ಜಾಸ್ತಿ ಇದು ಮಾಡ್ತಾರೆ ಎಲ್ಲರ ಮನೆಯಲ್ಲಿ. ಅದಕ್ಕೆ ನಾನು ಸ್ವಲ್ಪ ಮಾಡಿದೆ, ಅವರಿಗೆ ರೆಸಿಪಿನೂ ಬೇಕಿತ್ತು, ನಮ್ಮ ಮನೆಗೆವೂ ಬೇಕಿತ್ತು ಅಂತ ಸ್ವಲ್ಪ. ಅದಕ್ಕೆ ನಾನು ಜಾಸ್ತಿ ಮಾಡಲಿಲ್ಲ. ಇದೇ ಥರ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ತೆಗೆದರೆ ಆಯಿತು. ಬಿಸಿ ಎಣ್ಣೆಗೆ ಹಾಕಿ, ಗ್ಯಾಸ್ ತುಂಬ ಫಾಸ್ಟ್ ಇಡಬೇಡಿ, ಸ್ಲೋನೂ ಇಡಬೇಡಿ, ಇಲ್ಲಾಂದರೆ ಎಣ್ಣೆ ಕುಡಿತದೆ. ಇದೇ ಥರ ಮಾಡಿದರೆ ಆಯಿತು. ನನ್ನ ರೆಸಿಪಿ ಇಷ್ಟ ಆದರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಖೀರನ್ನ ಜಾಸ್ತಿ ದಪ್ಪ ಮಾಡಲಿಲ್ಲ. ನಿಮಗೆ ಜಾಸ್ತಿ ದಪ್ಪ ಬೇಕಾದರೆ ಸ್ವಲ್ಪ ಬೇಯಿಸಿದರೆ ಇನ್ನೂ ದಪ್ಪ ಬರುತ್ತೆ. ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕಿ, ನಾನು ಅರ್ಧ ಲೀಟರ್ ಮಾಡಿದ್ದು ಖೀರ್. ಮತ್ತು ಇದು ನೋಡಿ, ನಾನಿದು ಸ್ವಲ್ಪ ಗುಲಾಬಿದು ಹೇಳಿ ನಾನು ಸ್ಟೈಲ್ಗೆ ಹಾಕಿದ್ದು ಅಷ್ಟೇ. ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ.